ಇವತ್ತು ಸುದ್ದಿಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ, ಸುಮಾರು ವರ್ಷಗಳಿಂದ ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು ವರ್ಷಗಳಿಂದ ಈ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೊಂಡು ಬಂದಿದ್ದಾರೆ. ಈ ರಾಜ್ಯದಲ್ಲಿಯೂ ಕೂಡ ಮೊನ್ನೆ ಹೋದ ವರ್ಷ 2023 ನಡೆದ ಚುನಾವಣೆಯಲ್ಲಿ 130 ಶಾಸಕರನ್ನು ಗೆದ್ದಿದ್ದಾರೆ. ಆ ಸಮಯದಲ್ಲಿ ಎಲ್ಲ ವರ್ಗದವರು ಮತ ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಹೆಚ್ಚಿನ ಪಾತ್ರ ಮುಸಲ್ಮಾನರದು ಕೂಡ ಇದೆ. ಇವತ್ತಿನ ದಿನ ಮುಸಲ್ಮಾನರ ಪರಿಸ್ಥಿತಿ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ನಡವಳಿಕೆ ಮತ್ತು ಮುಸಲ್ಮಾನರನ್ನ ಅವರು ನಡೆಸಿಕೊಳ್ಳುವಂತ ರೀತಿ ಬಹಳ ತದ್ವಿರುದ್ಧವಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಜನ ಮುಸಲ್ಮಾನರು ಕಾಂಗ್ರೆಸ್ಗೆ ಮತ ಹಾಕಿದಾಗ ಕೆಲವು ಕಾಂಗ್ರೆಸ್ ನಾಯಕರು, ಇವತ್ತು ಮಾಜಿ ಸಚಿವರಾದ ರಾಜಣ್ಣ ಅಂತ ಸಾಹೇಬ್ರು ಕೂಡ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಮುಸಲ್ಮಾನರು ಬಿಜೆಪಿಯನ್ನು ಸೋಲಿಸಲು ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಗೆಲ್ಸಲಿಕ್ಕೆಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಬಿಜೆಪಿಯನ್ನ ನಾವು ಹೆದರಿ ಇವರಿಗೆ ಓಟ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ, ನಾವು ಬಿಜೆಪಿ ಇದ್ದಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ, ಬಿಜೆಪಿ ಬಂದಾಗಲೂ ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ದೀವಿ. ಹೆದರಿ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ನಾವು ಕಾಂಗ್ರೆಸ್ಗೆ ಯಾಕೆ ಮತ ಹಾಕ್ತೀವಿ ಅಂದ್ರೆ, ಮುಸಲ್ಮಾನರು ಈ ದೇಶದ ನೆಲದ ಕಾನೂನಿಗೆ ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದವರನ್ನ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಇದೆ ಆ ಪಕ್ಷಕ್ಕೆ. ಎಲ್ಲಾ ಧರ್ಮದವರು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದೇ ಕಾರಣಕ್ಕಾಗಿ ಇವತ್ತು ಮುಸಲ್ಮಾನರು ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ಅವರ ಬಿಜೆಪಿಯನ್ನು ಹೆದರಿ ನಮ್ಗೆ ಓಟ್ ಹಾಕ್ತಾರೆ, ಬಿಜೆಪಿದಿಂದಾನೇ ಇಲ್ಲ ಅಂದ್ರೆ ನಮ್ಗೆ ಮಾಡಂಗಿಲ್ಲ ಅಂತಕ್ಕಂಥ ಅವ್ರದ್ದು ಏನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದೆ ಅದು ಸುಳ್ಳಿದೆ. ಬಿಜೆಪಿದವರು ಯಾವ ಪಕ್ಷಕ್ಕೂ ಹೆದರೋದಿಲ್ಲ. ಅವರು ಮನಸ್ಸು ಮಾಡಿದ್ರೆ ಯಾವ ಪಕ್ಷಕ್ಕೂ ಓಟ್ ಹಾಕ್ಲಿಕ್ಕೆ ರೆಡಿ ಆಗಿರ್ತಾರೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೇಕಾಗ್ತದೆ. ಇವತ್ತು ನಾವು ದಾವಣಗೆರೆಯಲ್ಲಿ ನೋಡ್ತಾ ಇದ್ದೀವಿ. ಉದಾಹರಣೆಗೆ ದಾವಣಗೆರೆಯಲ್ಲಿ ನಾವು ಎಲ್ಲಿ ಗೆಲ್ತೀವಿ ಅಲ್ಲಿ ಮತಕ್ಕೆ ಇವತ್ತು ನಾವು ನಿಲ್ಬೇಕು, ಅಧಿಕಾರ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ ಹತ್ರ. ಕಾಂಗ್ರೆಸ್ ಪಕ್ಷದವರಿಗೆ ಏನಾಗಿದೆ ಅಂದ್ರೆ, ಮುಸಲ್ಮಾನರ ಮತಗಳು ಬೇಕು, ಆದ್ರೆ ಮುಸಲ್ಮಾನರ ಲೀಡರ್ಗಳ ಅವಶ್ಯಕತೆ ಇಲ್ಲ ಅವರಿಗೆ. ಅವ್ರದ್ದೇನು ಅಂದ್ರೆ, ಲೀಡ್ ಮುಖಂಡರೇನಿದ್ದಾರೆ ಅವರಿಗೆ ಮೂಲೆಗುಪ್ಪೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದಾವಣಗೆರೆಯಲ್ಲಿ 85-86 ಸಾವಿರ ಮುಸಲ್ಮಾನರ ಮತಗಳಿವೆ. 4 ಸಲ ಸನ್ಮಾನ್ಯ ದಿವಂಗತ ಶ್ಯಾಮರಾವ್ ಶಿವಶಂಕರಪ್ಪನವರಿಗೆ 4 ಸಲ ಮತಗಳನ್ನು ಹಾಕಿ ಮುಸಲ್ಮಾನರು ಹೆಚ್ಚಿನ ಪಾತ್ರ ವಹಿಸಿ, ಎಲ್ಲಾ ವರ್ಗದವರು ಹಾಕಿದ್ದಾರೆ, ಅದರಲ್ಲಿ ಹೆಚ್ಚಿನ ಪಾತ್ರ ಮುಸಲ್ಮಾನರು 4 ಸಲ ಹರಿಸಿ ಕಳಿಸಿದ್ದಾರೆ. ಅವರು ಹೋದ 2023 ಚುನಾವಣೆಯಲ್ಲಿ ದಿವಂಗತ ಶ್ಯಾಮರಾವ್ ಶಿವಶಂಕರ ಏನು ಇದ್ರು ಅವರು ಹಿರಿಯರು, ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ, ಇದೊಂದು ಚುನಾವಣೆ ಇದೆ, ಈ ಚುನಾವಣೆ ನಂತರ ಇದು ನನ್ನ ಕೊನೆಯ ಚುನಾವಣೆ, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾನು ಸ್ವತಃ ನಿಂತು ಮುಸಲ್ಮಾನರಿಗೆ ಟಿಕೆಟ್ ಕೊಡುವ ಮುಖಾಂತರ ನಾನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆ ಮಾತಿಗೆ ಏನಪ್ಪಾ ಅಂತಂದ್ರೆ, ಇವತ್ತು ಮುಸಲ್ಮಾನರು ಕೂಡ 4 ಬಾರಿ ಅವರಿಗೆ ಶ್ರಮಪಟ್ಟು ಗೆಲ್ಸಿದ್ದಾರೆ. ಈಗ ಇವತ್ತು ಅವರು ಅಕಾಲಿಕ ಮರಣ ಹೊಂದಿದ್ರು. ಪಾಪ ಅವ್ರು ಇನ್ನೂ ಇರ್ಬೇಕಾಗಿತ್ತು, ಹಿರಿಯರಿದ್ರು, ಅದ್ರ ಬಗ್ಗೆ ನಮಗೂ ಕೂಡ ಅದ್ರ ಬಗ್ಗೆ ಬಹಳ ದುಃಖ ಇದೆ. ಇವತ್ತು ಅಕಾಲಿಕ ಮರಣ ಹೊಂದಿದ ಮೇಲೆ ನಮ್ ಜನ ಹೇಳಿದ್ರು, ನಾವು 4 ಸಾರಿ ಟಿಕೆಟ್ ಕೇಳ್ಕೊಂಡು ಬಂದಿದ್ದೀವಿ, ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ಈ ಸಲ ಆದ್ರೂ ಅವ್ರಿಲ್ಲ, ಇಲ್ಲ ಟೈಮ್ನಲ್ಲಿ ನಮ್ಗೆ ಹೆಚ್ಚಿನ ಮತ ಇವತ್ತು ಈ ಭಾಗದಲ್ಲಿ ಇರೋದ್ರಿಂದ, ದಕ್ಷಿಣ ಮತಕ್ಷೇತ್ರದಲ್ಲಿ ಇರೋದ್ರಿಂದ ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ ಇವತ್ತು ನಮ್ಮ ಮುಖಂಡರಾದಂತಹ ರಿಜ್ವಾನ್ ಅರ್ಷದ್ ಸಾಹೇಬರಾಗಿರ್ಬೋದು, ಸಲೀಂ ಅಹಮದ್ ಸಾಹೇಬರಾಗಿರ್ಬೋದು, ಜಮೀರ್ ಅಹಮದ್ ಸಾಹೇಬರಾಗಿರ್ಬೋದು, ಅನೇಕ ಜನ ಮುಖಂಡರು ಸೇರಿ ಒಂದು ತೀರ್ಮಾನ ಮಾಡ್ತಾರೆ, ದಕ್ಷಿಣ ಮತಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಹೈಕಮಾಂಡ್ ಸುರ್ಜೇವಾಲಾ ಸಾಹೇಬ್ರ ಹತ್ರ ಹೋಗ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಮೌಲ್ವಿಗಳು ಸಹ ಇವತ್ತು ನಾವು ಉಲ್ಮಾಗಳು ಸಹಿತ ಹೌದು, ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಕ್ಯಾಂಡಿಡೇಟ್ ಇವತ್ತು ಮುಸಲ್ಮಾನರು ಕೊಟ್ಟರೆ ಗೆಲ್ಲುತ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ಸುರ್ಜೇವಾಲಾ ಸಾಹೇಬ್ರ ಹತ್ರ ಹೋಗ್ತಾರೆ. ಅವ್ರೇನ್ ಹೇಳ್ಬಿಡ್ತಾರೆ ಅಂದ್ರೆ, ಅವರು ಟಿಕೆಟ್ ಕೊಡಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಒಳ್ಳೆಯ ರೀತಿಯಿಂದ ಅವ್ರಿಗೆ ತಿಳಿಸಿ ಹೇಳ್ಬೇಕಾಗಿತ್ತು. ಇವತ್ತು ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ನೀವು ಓಟ್ ಹಾಕಿದ್ರೆ ಹಾಕಿ, ನಿಮ್ಗೆ ನಂಬ್ಕೊಂಡು ನಾವು ರಾಜಕಾರಣ ಮಾಡ್ತಾ ಇಲ್ಲ, ಮುಸಲ್ಮಾನರೇ ಓಟ್ಗಳಿಂದ ನಾವು ನಂಬಿ ರಾಜಕಾರಣ ಮಾಡ್ತಾ ಇಲ್ಲ, ನೀವು ಮೌಲಾಗಳು ಉಲ್ಮಾಗಳನ್ನ ಕರೆದುಕೊಂಡು ಬಂದ್ರೆ ನಾವು ಹೆದರಂಗಿಲ್ಲ ಅಂತಕ್ಕಂಥ ಮಾತನ್ನ
ಇವತ್ತು ಉಸ್ತುವಾರಿ ಆದಂತ ಸುರ್ಜೇವಾಲಾ ಸಾಹೇಬರು ಕೂಡ ನಮ್ಮನ್ನು ಹೇಳುವ ಮುಖಾಂತರ ನಮ್ಗೆ ಅವಮಾನ ಮಾಡಿದ್ರು. ಇವತ್ತು ಅವಮಾನ ಮಾಡಿದ ಮೇಲೆ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ನಮ್ಮ ನಾಯಕರಿದ್ದಾರೆ. ಇವತ್ತು ಜಬ್ಬರ್ ಅಹಮದ್ ಸಾಹೇಬ್ರಾಗ್ಲಿ, ಇವತ್ತು 40 ವರ್ಷ ನಸೀರ್ ಅಹಮದ್ ಸಾಹೇಬ್ರಾಗ್ಲಿ 40 ವರ್ಷದಿಂದ ಈ ಪಕ್ಷದಲ್ಲಿ ದುಡಿದಿದ್ದಾರೆ. ಇವತ್ತು ಟಿಕೆಟ್ ಕೊಟ್ಟಿಲ್ಲ ಅಂತಕ್ಕಂಥ ಒಂದೇ ಇದರಿಂದ ಇವತ್ತು ಆ ಪಕ್ಷದಲ್ಲಿ ಇವತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ಚುನಾವಣೆ ನಡೀತು. ಚುನಾವಣೆ ನಡೆದಾಗ ಇನ್ನೂ ರಿಸಲ್ಟ್ ಬಂದಿಲ್ಲ. ಇನ್ನು ರಿಸಲ್ಟ್ ಪೂರ್ವದಲ್ಲೇ ಇವತ್ತು ಏನಾಗುತ್ತೆ, ಗೆಲ್ಲೋದು ಸೋಲೋದು ಅದು ಇನ್ನೂ ರಿಸಲ್ಟ್ ಮುಂದೆ ಬರ್ತಕ್ಕಂಥದ್ದೇ. ಕಾಂಗ್ರೆಸ್ ಗೆಲ್ತದೆ ಅಂತಕ್ಕಂಥದ್ದು ಕಾಂಗ್ರೆಸ್ಗೂ ಕೂಡ ನಮಗಿದೆ, ನಂಬಿಕೆ ಇದೆ. ಆದ್ರೆ ಇವತ್ತು ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಇವತ್ತು ಇದಕ್ಕೆ ಸೋಲಿಗೆ ಮುಸಲ್ಮಾನರೇ ಮುಖಂಡರೇ ಕಾರಣ. ಮುಸಲ್ಮಾನರು ಇವತ್ತು ಅವರೇ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ನಮ್ಮದರಲ್ಲೇ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಇವತ್ತು ನಮ್ಮನ್ನ ಡಿವೈಡ್ ಅಂಡ್ ರೂಲ್ಸ್ ಪಾಸಿ, ಒಬ್ಬೊಬ್ಬ ಲೀಡರ್ ಅನ್ನ ಮುಗಿಸಲು ಇನ್ನೊಬ್ಬ ಲೀಡರ್ ತಯಾರು ಮಾಡುವ ಮುಖಾಂತರ ಇವತ್ತು ರಿಜ್ವಾನ್ ಅರ್ಷದ್ ಅವರಾಗ್ಲಿ, ಸಲೀಂ ಅಹಮದ್ ಅವರಾಗ್ಲಿ, ಇವತ್ತು ಅವರ ಒಂದು ರಿಪೋರ್ಟ್ ಆಗ್ಲಿ ಇವತ್ತು ತೆಗೆದುಕೊಂಡು ಇವತ್ತು 40 ವರ್ಷದಿಂದ ಈ ಪಕ್ಷದಲ್ಲಿ ದುಡಿತಿರ್ತಕ್ಕಂಥ ಜಬ್ಬರ್ ಅಹಮದ್ ಸಾಹೇಬ್ರಾಗಿರ್ಬೋದು, ನಸೀರ್ ಅಹಮದ್ ಸಾಹೇಬ್ರಾಗಿರ್ಬೋದು, ಅವರ ಬಗ್ಗೆ ಒಂದ್ಸಾರಿ ನೋಟಿಸ್ ಕೊಟ್ಟು, ಶೋಕಾಸ್ ನೋಟಿಸ್ ಕೊಟ್ಟು ಅವ್ರಿಗೆ ಕೇಳಬೇಕಾಗಿತ್ತು. ಪಕ್ಷದಲ್ಲಿ ಏನಾಗಿದೆ, ನೀವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರ, ಅವ್ರ ಬಗ್ಗೆ ಅವರು ಕೇಳಬೇಕಾಗಿತ್ತು. ಅವ್ರ ಬಗ್ಗೆ ನೋಟಿಸ್ ತಗೊಂಡು ಇದು ಮಾಡ್ಬೇಕಾಗಿತ್ತು. ಇವತ್ತು ಅದು ಏನು ಕೇಳದೇನೆ ಯಥಾವತ್ತಾಗಿ ಪಕ್ಷದಿಂದ ಅಮಾನತುಗೊಳಿಸೋದಾಗ್ಲಿ, ಇವತ್ತು ನಸೀರ್ ಅಹಮದ್ ಸಾಹೇಬ್ರಿಗೆ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸೋದಾಗ್ಲಿ, ಇದು ಮುಸಲ್ಮಾನ್ ಮುಖಂಡರು ಇದನ್ನು ಖಂಡಿಸ್ತಾರೆ. ಇದು ಖಂಡನೀಯವಾದ ವಿಷಯ. ಯಾಕಂದ್ರೆ ನೀವು ಇನ್ನೂ ರಿಸಲ್ಟೇ ಬಂದಿಲ್ಲ. ನೀವು ಯಾವ ತರ ಇವತ್ತು ಸೋತ್ರೆ ಅದಕ್ಕೆ ಮುಸಲ್ಮಾನರೇ ಹೊಣೆ ಅಂತಕ್ಕಂಥ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಾ? ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ರಾಜ್ಯಾಧ್ಯಕ್ಷರಾದಂತ DK ಶಿವಕುಮಾರ್ ಸಾಹೇಬ್ರು ಅವ್ರ ಕ್ಷೇತ್ರದಲ್ಲಿ ತಮ್ಮ 3 ಲಕ್ಷ ಓಟಿದ್ದು ಸೋತ್ರು. ಅದಕ್ಕೇನು ಒಬ್ಬರೇ ಹೊಣೆಗಾರನ? ಪಕ್ಷದಲ್ಲಿ ಏನೋ ಆಗಿರ್ಬೋದು. ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಆದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಲಿ, ಅದ್ರ ಬಗ್ಗೆ ನೀವು ಶೋಕಾಸ್ ನೋಟಿಸ್ ಮಾಡ್ರಿ, ಅದ್ರ ಬಗ್ಗೆ ಕಮಿಟಿ ಮಾಡ್ರಿ, ಅದ್ರ ಬಗ್ಗೆ ತನಿಖೆ ಮಾಡ್ರಿ. ತನಿಖೆ ಮಾಡಿದ ಮೇಲೆ ನೀವು ಕೆಲಸ ಮಾಡಬೇಕಾಗಿತ್ತು. ಇವತ್ತು ಬಹಳ ಕಡೆ ನೋಡ್ತೀವಿ, ಎಲ್ಲಾ ಕಡೆ ಮುಸಲ್ಮಾನರನ್ನ ಬಳಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ಉಗ್ರಪ್ಪನವರು ಬಹಳ ಕಡೆ ಟಿಕೆಟ್ ಕೇಳಿದ್ರೆ ಹೇಳ್ತಾರೆ, ಮುಸಲ್ಮಾನರು ಸಾಮರ್ಥ್ಯ ಬೆಳೆಸ್ಕೊಂಡು ಟಿಕೆಟ್ ಕೇಳಬೇಕು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನೋ, ಮುಸಲ್ಮಾನರಿಗೆ ಸಾಮರ್ಥ್ಯನೇ ಇಲ್ವಾ ಇದರಲ್ಲಿ? ನಾವು ಪಕ್ಷದಲ್ಲಿ ಗಟ್ಟಿಯಾಗಿ ಇವತ್ತು ನೋಡ್ತೀರಿ, ಸಿಗ್ಗಾವಿಯಲ್ಲಿ ಪಠಾಣ್ ನಿಂತರು. ಇವತ್ತು CM ಬೊಮ್ಮಾಯಿ ಸಾಹೇಬ್ರ ಮಗನಿಗೆ ನಾವು ಮುಸಲ್ಮಾನರು ಸೋರ್ಸಲಿಲ್ವಾ? ಸಾಮರ್ಥ್ಯ ಇಲ್ಲ ನಮ್ಗ. ಈ ಸಾಮರ್ಥ್ಯ ಇಲ್ಲ ಅಂತಕ್ಕಂಥ ಕಾಂಗ್ರೆಸ್ದವರು ನಮ್ಗೆ ಏನು ಇವತ್ತು ನಮ್ಗೆ ಹೇಳ್ತಾ ಇದ್ದಾರೆ. ಇದು ಖಂಡನೀಯವಾದದ್ದು. ಮುಸಲ್ಮಾನರು ಇದಕ್ಕೆ ಸಹಿಸಿಕೊಳ್ಳೋದಿಲ್ಲ. ನಾವು ಯಾವಾಗಲೂ ಕೂಡ ಕಾಂಗ್ರೆಸ್ ಪರವಾಗಿದ್ದೀವಿ, ಕಾಂಗ್ರೆಸ್ ಮತ ಹಾಕ್ತಾ ಬಂದಿದ್ದೀವಿ. ಇವತ್ತು ನಾವು ಓಟ್ ಹಾಕಿದಕ್ಕೆ ನೀವು ಇವತ್ತು ನಮ್ಗೆ ಹೀಯಾಳಿಸಿ ನೋಡೋದು, ಕೀಳು ಮಟ್ಟದಿಂದ ನೋಡೋದು, ಈ ತರ ಮಾಡಿದ್ರೆ ಮುಂಬರ್ತಕ್ಕಂಥ ದಿನದಲ್ಲಿ ಈ ಪಕ್ಷಕ್ಕೆ ಮುಂದೆ ಬುದ್ಧಿ ಕಲಿಸ್ತಕ್ಕಂಥ ಕಾಲ ಬಹಳ ಸನ್ನಿಹಿತವಾಗಿದೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೇಕಾಗ್ತದೆ. ವಂಶ ಪರಂಪರೆ ಅಂತಂದ್ರೆ ಆಲ್ರೆಡಿ ಅವರು ಮಿನಿಸ್ಟರ್ ಇದ್ದಾರೆ, MLA ಇದ್ದಾರೆ. 3,65,000 ದಾವಣಗೆರೆಯಲ್ಲಿ ಮುಸ್ಲಿಂ ಓಟ್ ಇದೆ. ಆ 3,65,000 ಓಟ್ ಇವತ್ತು ಅವರ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಹಾಕಿ ಅವರು ಮಿಸಸ್ಗೆ ಏನಪ್ಪಾ ಅಂದ್ರೆ ಇವತ್ತು ಸಂಸದರನ್ನಾಗಿ ಮಾಡಿದ್ದಾರೆ. ಮತ್ತೆ ವಂಶ ಪರಂಪರೆ ಅಂದ್ರೆ ಅರ್ಥ ಏನು? ಅಂದ್ರೆ ಮೊಮ್ಮಕ್ಕಳು ಮರಿಮಕ್ಕಳಿಗೆ ಕೊಟ್ಟರೆ ವಂಶ ಪರಂಪರೆ ಇದನ್ನ ಅವರ ವಂಶ ಪರಂಪರೆ. ಕೆಲವೊಂದ್ ಸಾರಿ ಹೇಳ್ತಾರೆ, ಇಲ್ಲ ಅದು ಸಿಟ್ಟಿಂಗ್ MLA ಇದ್ರೆ ನಾವು ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾವ್ ಹೇಳ್ತೀವಿ ಕಾಂಗ್ರೆಸ್ದವರಿಗೆ ಎಲ್ಲಾ ಕಾನೂನು ಮುಸಲ್ಮಾನ್ರಿಗೆ ಅಷ್ಟೇನೆ ಅನ್ವಯ ಆಗುತ್ತಾನ? ಮತ್ತೆ ಎಲ್ಲರಿಗೂ ಅನ್ವಯ ಆಗಲ್ವಾ? ಇವತ್ತು ನೀವು ಸಿಟ್ಟಿಂಗ್ MLAಗೆ ಟಿಕೆಟ್ ಕೊಡೋದು ನಿಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ, ಇವತ್ತು ಬಿಜಾಪುರದಲ್ಲಿ ಮಕ್ಬೂಲ್ ಬಾಗವನವರು ಸಿಟ್ಟಿಂಗ್ MLA ಇದ್ರು. ಅವ್ರ ಟಿಕೆಟ್ ಯಾವ ಬೇಸ್ ಮೇಲೆ ಕಟ್ ಮಾಡಿದ್ರಿ? ಬೇರೆಯವ್ರಿಗೆ ಟಿಕೆಟ್ ಕೊಟ್ರು. ಯತ್ನಾಳ್ಗೆಲ್ಲರೂ ಅನುವು ಮಾಡಿಕೊಟ್ರು ಕಾಂಗ್ರೆಸ್ದವರು. ನೀವು ಮಾತ್ರ ಸಿಟ್ಟಿಂಗ್ MLAಗೆ ಟಿಕೆಟ್ ಕೊಡೋದಾದ್ರೆ ಮತ್ತೆ ಮಕ್ಬೂಲ್ ಬಾಗವನವರು ಟಿಕೆಟ್ ಕಟ್ ಮಾಡೋದು ಅಂದ್ರೆ ಮುಸಲ್ಮಾನರಿಗೆ ಕಾನೂನು ಅನ್ವಯ ಆಗಲ್ಲ ಪಾರ್ಟಿದು. ಇವತ್ತೇನು ದಾವಣಗೆರೆಯಲ್ಲಿ ಏನ್ ನಡೀತಾ ಇದೆ, ಇವತ್ತು ಜಮೀರ್ ಅಹಮದ್ ಅವರು ಸಾಹೇಬ್ರು ಸಹಿತ ಅವರು ನಾವು ನಡ್ಕೊಳ್ತಾ ರೀತಿ ನೋಡಿದೀವಿ. ಮಲ್ಲಿಕಾರ್ಜುನ ಸಾಹೇಬ್ರು ಒಬ್ಬ ಸಚಿವರಿದ್ದಾರೆ, ಒಬ್ಬ ಹಿರಿಯರಿದ್ದಾರೆ. ಅವಂದೇನು ಇವಂದೇನು ಅಂದ್ರೆ ಏಕವಚನದಲ್ಲಿ ಅವರು ಜಮೀರ್ ಅಹಮದ್ ಅವರಿಗೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದನ್ನ ನಾವು ಈ ಮುಖಾಂತರ, ಈ ವಾಹಿನಿ ಮುಖಾಂತರ ಹೇಳ್ಬೇಕಾಗ್ತದೆ.